ಗಂಡು ಮಗು ಹುಟ್ಟಿದ್ದು ಅಂತ ಎಲ್ಲರೂ ಖುಷಿಪಟ್ಟರೆ ನನ್ನ ಗಂಡ ಮಾತ್ರ ಕೋಪಗೊಂಡು ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದಾನೆ. ನನಗೆ ಅಲ್ಲೇ ಹೊಡೆಯಲು ಬಂದ. ಏನಾಯಿತು ಅಂತ ನೋಡಿದರೆ ಮಗು ನಮ್ಮ ಮನೆಯ ಮ್ಯಾನೇಜರ್ ಪ್ರಕಾಶ್ನ ರೀತಿ ಇದೆ ನೋಡಲು ಸಂಪೂರ್ಣವಾಗಿ. ನೀನು ಅವನ ಜೊತೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡು ನನಗೆ ಈ ಮಗುವನ್ನು ಎತ್ತುಕೊಟ್ಟಿದ್ದೀಯಾ ಅಂತ ಆಸ್ಪತ್ರೆಯಿಂದ ನನ್ನನ್ನು ಮತ್ತು ಮಗುವನ್ನು ಬಿಟ್ಟು ಹೊರಟು ಹೋದ. ಅತ್ತೆ ಕೂಡ ನಗುತ್ತಾ ನನ್ನ ಗಂಡನ ಹಿಂದೆ ಹೋದಳು. ಇಲ್ಲಿ ಏನಾಗುತ್ತಿದೆ ಅಂತ ಅರ್ಥವಾಗುತ್ತಿಲ್ಲ. ಏಕೆಂದರೆ ಅಂದು ರಾತ್ರಿ ಪ್ರಕಾಶ ಯಾರೂ ಇಲ್ಲದೆ ಇದ್ದಾಗ ನನ್ನ ರೂಮಿಗೆ ಬಂದಿದ್ದ. ನನಗೆ ಸರಿಯಾಗಿ ಎಚ್ಚರ ಇರಲಿಲ್ಲ. ಆಗ ಏನಾದರೂ ಹೆಚ್ಚು ಕಡಿಮೆ ಆಗಿರಬಹುದು ಅಂತ ಭಯವಾಯಿತು. ಪ್ರಕಾಶ ಕೂಡ ಏನೂ ಮಾತನಾಡದೆ ಹೋದ. ಮುಂದೆ ನನ್ನ ಹೆಸರು ಅನಿತಾ. ನಾನು ಒಂದು ಹಾಸ್ಟೆಲ್ನಲ್ಲಿ ವಾರ್ಡನ್ ಆಗಿದ್ದೇನೆ. ನನಗೆ ಚಿಕ್ಕ ವಯಸ್ಸಾದರೂ ಕೂಡ ನನಗೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಏಕೆಂದರೆ ನಾನು ಇದೇ ಹಾಸ್ಟೆಲ್ನಲ್ಲಿ ಓದಿ ಬೆಳೆದಿದ್ದು. ಅಪ್ಪ ಅಮ್ಮ ಹಳ್ಳಿಯಲ್ಲಿ ಇದ್ದಿದ್ದರಿಂದ ನನಗೆ ಓಡಾಟ ಕಷ್ಟವಾಗುತ್ತಿತ್ತು. ಅದಕ್ಕಾಗಿ ನಾನು ಇಲ್ಲೇ ಉಳಿದೆ. ಹಬ್ಬಗಳಿಗೂ ಕೂಡ ಹೋಗುತ್ತಿರಲಿಲ್ಲ. ಏಕೆಂದರೆ ಅಪ್ಪ ಅಮ್ಮನ ಬಳಿ ನಾನೊಬ್ಬಳು ಹೋದರೆ ತಮ್ಮ ತಂಗಿಯರಿಗೆ ಊಟ ಹಾಕಲು ಕೂಡ ಕಷ್ಟವಾಗುತ್ತಿತ್ತು. ಅವರ ಪಾಲನ್ನು ನಾನು ತಿನ್ನಬೇಕಿತ್ತು. ಬಡತನ, ಅದಕ್ಕೂ ಮೀರಿದಂತೆ 6 ಜನ ಮಕ್ಕಳು, 2 ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು. ನನ್ನನ್ನು ಸೇರಿ ಅಪ್ಪ ಅಮ್ಮ ದಿನಕೂಲಿಗೆ ಹೋಗುತ್ತಾರೆ. ಅವತ್ತಿನದು ಅವತ್ತು ತಿನ್ನುತ್ತಾರೆ. ತಮ್ಮಂದಿರು ಕೂಡ ಸಣ್ಣ ಪುಟ್ಟ ಕೆಲಸ ಮಾಡಿಕೊಳ್ಳುತ್ತಾರೆ. ತಂಗಿಯರು ಹೂ ಕಟ್ಟುತ್ತಾರೆ. ಮೊದಲು ಈ ಬಡತನ ಬೇಸರವಾಗುತ್ತಿತ್ತು. ದಿನಗಳು ಕಳೆದಂತೆ ಆ ಬಡತನದಿಂದ ನಾನು ತುಂಬ ಕಲಿತೆ. ಇಂದು ನಾನು ತುಂಬ ಗಟ್ಟಿಯಾಗಿ ನಿಂತಿರುವುದು ಕೂಡ ಬಡತನದಿಂದಲೇ. ತಂಗಿಯರನ್ನು ಮತ್ತು ತಮ್ಮಂದಿರನ್ನು ಓದಿಸುತ್ತಿದ್ದೇನೆ. ಅವರ ವಿದ್ಯಾಭ್ಯಾಸ ಆಯಿತು. ಈಗ ಅವರುಗಳು ಕೂಡ ಕೆಲಸವನ್ನು ಹುಡುಕುತ್ತಿದ್ದಾರೆ. ಎಲ್ಲರಿಗೂ ಅಷ್ಟೊಂದು ಗ್ಯಾಪ್ ಇಲ್ಲ, 1 ವರ್ಷ ಅಷ್ಟೇ ಗ್ಯಾಪ್. ಆದ್ದರಿಂದ ಅವರ ವಿದ್ಯಾಭ್ಯಾಸ ಬಹಳ ಬೇಗ ಮುಗೀತು. ಅಪ್ಪ ಅಮ್ಮ ನೀನು ಮದುವೆ ಆಗು ಅಂತ ತುಂಬ ಹಠ ಮಾಡುತ್ತಾರೆ. ಆದರೆ ಚಿಕ್ಕಂದಿನಿಂದ ನಾನು ನೋಡಿಕೊಂಡು ಬಂದ ಕಷ್ಟ, ಅವಮಾನಗಳಿಂದ ಈ ಮದುವೆ ಸಂಬಂಧ ಇವೆಲ್ಲ ಸ್ವಲ್ಪ ಭಯವೇ. ಏಕೆಂದರೆ ಮದುವೆಯಿಂದ ಅತ್ತೆ ಮನೆಯವರು ತುಂಬ ಎಕ್ಸ್ಪೆಕ್ಟ್ ಮಾಡುತ್ತಾರೆ. ಅದು ಆಗಿಲ್ಲವಾದರೆ ಅವಾಚ್ಯ ಶಬ್ದಗಳಿಂದ ಬೈಯುತ್ತಾರೆ. ಇದನ್ನೇ ನಾನು ನೋಡಿರುವುದು ನನ್ನ ಸುತ್ತಮುತ್ತ. ಯೋಚನೆ ಮಾಡಿದಷ್ಟು ಬದುಕು ದೊಡ್ಡದಾಗುತ್ತದೆ. ನಮ್ಮ ಹಾಸ್ಟೆಲಿಗೆ ಬರುವ ರೇಷನ್ ಎಲ್ಲ ಒಂದು ದೊಡ್ಡ ಅಂಗಡಿಯಿಂದ ಬರುತ್ತದೆ. ಹೋಲ್ಸೇಲ್ಗೆ ಸ್ವಲ್ಪ ಕಡಿಮೆ ರೇಟಿಗೆ ಬರುತ್ತದೆ. ನಾನು ಬಂದ ಸಮಯದಿಂದಲೂ ಒಂದೇ ಅಂಗಡಿಯಿಂದ ರೇಷನನ್ನು ತರಿಸುತ್ತಿರುವುದು. ತುಂಬ ಸಲ ವಿನಾಯಿತಿ ಕೊಟ್ಟರೂ ಕೂಡ ನಾನು ಅದನ್ನು ಮಕ್ಕಳಿಗೆ ಕೊಟ್ಟು ಬಿಡುತ್ತೇನೆ. ಯಾವುದೇ ಕಾರಣಕ್ಕೂ ನನ್ನವರೆಗೆ ಬರಬಾರದು ಅಂತ. ಏಕೆಂದರೆ ಮಕ್ಕಳ ದುಡ್ಡು ಅದು. ಅದರ ಮೇಲೆ ನನಗೆ ಅಧಿಕಾರವಿಲ್ಲ ಅಂತ ಒಂದೇ 1 ರೂಪಾಯಿಯನ್ನು ಕೂಡ ನಾನು ಬಳಸುವುದಿಲ್ಲ. ರೇಷನ್ ಅಂಗಡಿ ಮಾಲೀಕನ ಮಗ ನನಗೆ ತುಂಬ ದಿನಗಳಿಂದ ಒಂದು ವಿಚಿತ್ರವಾಗಿ ಆಡುತ್ತಿದ್ದಾನೆ ಅಂತ ಅನಿಸುತ್ತದೆ. ಆದ್ದರಿಂದ ನಾನು ಅವರ ಅಪ್ಪನಿಗೆ ಹೇಳಿದೆ, ನಿಮ್ಮ ಮಗ ಸ್ವಲ್ಪ ಹುಡುಗಾಟದಲ್ಲಿ ತುಂಬ ವಿಚಿತ್ರವಾಗಿ ನನ್ನ ಜೊತೆ ಆಡುತ್ತಾರೆ ಅಂದಾಗ ಅವರ ಅಪ್ಪ ಜೋರಾಗಿ ನಕ್ಕ. ಈ ವಯಸ್ಸಿನಲ್ಲಿ ಆಡದೆ ಇನ್ಯಾವ ವಯಸ್ಸಿನಲ್ಲಿ ಆಡುತ್ತಾನೆ? ಅವನಿಗೆ ನೀವೆಂದರೆ ತುಂಬ ಇಷ್ಟ ಅಂತ ಯಾವಾಗಲೂ ನಿಮ್ಮನ್ನು ಹೊಗಳುತ್ತಾ ಇರುತ್ತಾನೆ. ಎಷ್ಟು ನಯ, ವಿನಯ, ಸೌಜನ್ಯ ಅಂತ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿ ಹೋದರು. ಆಗ ನನಗೆ ಇನ್ನೂ ಭಯವಾಯಿತು. ಏಕೆಂದರೆ ಆ ಹುಡುಗನಿಗೆ ಏನೂ ಕೆಲಸವಿಲ್ಲ. ಅಪ್ಪನ ಕೆಲಸವೇ ಅವನು ನೋಡಿಕೊಳ್ಳುವುದು. ಅದನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ. ಯಾವಾಗಲೂ ಪಾರ್ಟಿ ಈ ರೀತಿಯ ಮನುಷ್ಯನನ್ನು ಮದುವೆ ಆದರೆ ನಾನು ಏನು ಮಾಡಲಿ? ಅಥವಾ ಕೇವಲ ಅವನ ಮೋಜಿಗೆ ನನ್ನನ್ನು ಬಳಸಿಕೊಂಡು ಆ ನಂತರ ಬಿಟ್ಟು ಬಿಟ್ಟರೆ ಅಂತ ದುಃಖವಾಯಿತು. ಬಡವರ ಮನೆಯ ಹೆಣ್ಣು ಮಕ್ಕಳು ಅಂದರೆ ಎಷ್ಟೊಂದು ಸುಲಭ ಇವರಿಗೆಲ್ಲ. ಇವರೆಲ್ಲ ತುಂಬ ಕೆಟ್ಟ ಮೆಂಟಾಲಿಟಿಯ ಮನುಷ್ಯರು. ಯಾವುದೇ ಕಾರಣಕ್ಕೂ ನಾನು ಇವರ ಬಲೆಯಲ್ಲಿ ಬೀಳಬಾರದು ಅಂತ ಯೋಚಿಸಿದೆ. ನಾನು ರೇಷನ್ ಅಂಗಡಿಯನ್ನು ಬದಲಾಯಿಸಿದೆ. ನನ್ನ ಮರ್ಯಾದೆಯನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲ. ಚಿಕ್ಕಂದಿನಲ್ಲೇ ಕಾಯಿಲೆಯನ್ನು ವಾಸಿ ಮಾಡಿಕೊಳ್ಳಬೇಕು ಅಂತ ಯೋಚಿಸಿ ಈ ನಿರ್ಧಾರ ತೆಗೆದುಕೊಂಡೆ. ಏಕೆಂದರೆ ಹೊಸ ಅಂಗಡಿಗಳು ಶುರುವಾಗಿದೆ. ಪ್ರತಿದಿನ ಅಂಗಡಿಯ ಮಾಲೀಕರು ಬಂದು ನಾವು ಅವರಿಗಿಂತ ಕಡಿಮೆ ಬೆಲೆಯಲ್ಲಿ ರೇಷನ್ ಕೊಡುತ್ತೇವೆ ಅಂತ ತುಂಬ ತಿಂಗಳುಗಳಿಂದ ಕೇಳುತ್ತಿದ್ದರು.
ಆದರೆ ನಾನು ನ್ಯಾಯ ನಿಯತ್ತು ಅಂತ ಯೋಚಿಸಿದರೆ ಅವರುಗಳು ನನಗೆ ಲೈನ್ ಹಾಕುತ್ತಿದ್ದಾರೆ. ಅಷ್ಟೇ ಅಲ್ಲ, ನಿಮ್ಮ ಸಂಬಳ ಎಷ್ಟು ಬರುತ್ತದೆ? ಇನ್ನೂ ಜಾಸ್ತಿ ಆಗುತ್ತದೆಯಾ? ಇನ್ನೂ ಓದಿ ನಮ್ಮ ಕಡೆ ಹುಡುಗ ಇದ್ದಾನೆ ಅಂತ ಈ ರೇಷನ್ ಅಂಗಡಿಯ ಮಾಲೀಕ ಹೇಳುತ್ತಿದ್ದ. ಅಂದರೆ ಅವನ ಮಗನಿಗೆ ನನ್ನನ್ನು ಮದುವೆ ಮಾಡಿಕೊಳ್ಳುವ ಉದ್ದೇಶ ಏನು? ಇದನ್ನು ಯೋಚಿಸಿ ಕೋಪ ಬಂದಿತ್ತು. ನಾನು ನಯವಾಗಿ ಹೇಳಿದೆ, ಇದರಲ್ಲಿ ನನ್ನ ತೀರ್ಮಾನ ಏನೂ ಇಲ್ಲ, ಎಲ್ಲ ಮೇಲಿನಿಂದ ಬರೋದು ಅಂತ. ಆದರೆ ಅಂಗಡಿಯ ಮಾಲೀಕನಿಗೆ ಗೊತ್ತು, ಇದೆಲ್ಲ ನನ್ನ ನಿರ್ಧಾರವೇ ಅಂತ. ಇಂದು ಹಾಸ್ಟೆಲ್ನ ಮಕ್ಕಳಿಗೆ ವಿಸಿಟಿಂಗ್ ಅವರ್ಸ್. ಪೇರೆಂಟ್ಸ್ ರಿಲೇಟಿವ್ಸ್ ಬಂದು ಮಾತನಾಡಿಸುತ್ತಿರುತ್ತಾರೆ. ನಾನು ಅಲ್ಲೇ ವರಾಂಡದಲ್ಲಿ ಇದ್ದ ಟೇಬಲ್ ಮತ್ತು ಚೇರಿನಲ್ಲಿ ಕುಳಿತಿದ್ದೆ. ಅಷ್ಟರಲ್ಲಿ ರೇಷನ್ ಅಂಗಡಿಯ ಮಾಲೀಕನ ಮಗ ಬಂದು ಪುನಃ ನನ್ನನ್ನು ಚುಡಾಯಿಸಿದ. ನಾನು ಅವನ ಕೆನ್ನೆಗೆ ಹೊಡೆದೆ. ಅವನು ಕೂಡ ನನ್ನ ಕೆನ್ನೆಗೆ ಹೊಡೆಯಲು ಕೈಯನ್ನು ಎತ್ತಿದ. ಅಷ್ಟರಲ್ಲಿ ಯಾರೋ ಒಬ್ಬರು ಪುಣ್ಯಾತ್ಮರು ಬಂದು ಅವನ ಕೈಯನ್ನು ಕಿತ್ತು ಎಸೆದರು. ಅದು ಬೇರೆ ಯಾರೋ ಅಲ್ಲ, ಅವರು ನಮ್ಮ ಹಾಸ್ಟೆಲ್ಗೆ ದಾನವನ್ನು ಕೊಡುವವರು. ಅಂದರೆ ತಿಂಗಳಿಗೆ 15 ದಿನಗಳ ಊಟವು ಇವರ ಹೆಸರಲ್ಲೇ ನಡೆಯುವುದು. ಅವರು ಅವನ ಕೈಯನ್ನು ಹಿಡಿದುಕೊಂಡು ಅವನಿಗೆ ಹೊಡೆದರು. ಒಂದು ಹೆಣ್ಣಿನ ಮೇಲೆ ಈ ರೀತಿ ಮಾಡುತ್ತಿದ್ದೀಯ, ನಿನಗೆ ಸರಿಯಾಗಿ ಮಾಡುತ್ತೇನೆ ಅಂತ ಪೊಲೀಸ್ನವರಿಗೆ ಫೋನ್ ಮಾಡಿ ಅವನನ್ನು ಕರೆದುಕೊಂಡು ಹೋಗುವಂತೆ ಮಾಡಿದರು. ನಂತರ ನನ್ನ ಬಳಿ ಬಂದು, ಮೇಡಮ್, ನಿಮಗೆ ಏನೇ ಸಮಸ್ಯೆ ಇದ್ದರೂ ನನ್ನ ಬಳಿ ಸಂಪರ್ಕಿಸಿ ಅಂತ ನಂಬರ್ ಕೊಟ್ಟರು. ಆ ಮನುಷ್ಯ ತುಂಬ ಸುಂದರವಾಗಿದ್ದ. ಒಂದು ಸಲ ನೋಡಿದರೆ ಪದೇ ಪದೇ ನೋಡಬೇಕು ಅನ್ನುವಷ್ಟು ಅವನ ಮೈಕಟ್ಟು ಇತ್ತು. ದಷ್ಟಪುಷ್ಟವಾಗಿ ಇದ್ದ. ಮೊದಲ ನೋಟದಲ್ಲೇ ನನಗೆ ಅವನ ಮೇಲೆ ಪ್ರೀತಿ ಆಯಿತು. ಆದರೆ ಅವನು ಆಕಾಶದಲ್ಲಿರುವ ನಕ್ಷತ್ರ, ನಾನು ಭೂಮಿಯ ಮೇಲೆ ಇರುವ ಒಂದು ಪುಟ್ಟ ಹೂವು ಅಂದುಕೊಂಡು ಸುಮ್ಮನಾದೆ. ಇದಾದ ಸ್ವಲ್ಪ ದಿನಕ್ಕೆ ಪುನಃ ಅವರೇ ನನಗೆ ಕಾಲ್ ಮಾಡಿದರು. ಕಾಲ್ ಮಾಡಿ ಹಾಸ್ಟೆಲ್ನ ಮಕ್ಕಳಿಗೆ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆಗಳನ್ನು ಕೊಡಿಸುತ್ತೇನೆ ಅಂತ ಹೇಳಿದರು. ನಾನು ಖುಷಿಯಿಂದ ಒಪ್ಪಿಕೊಂಡೆ. ನಿಮಗೆ ತುಂಬ ಪುಣ್ಯ ಬರುತ್ತದೆ, ಬಡ ಮಕ್ಕಳಿಗೆ ಇಷ್ಟೊಂದು ಸಹಾಯ ಮಾಡುತ್ತಿದ್ದೀರಾ. ಏಕೆಂದರೆ ಇದು ಜನರ ಸಹಾಯದಿಂದ ನಡೆಯುತ್ತಿರುವ ಹಾಸ್ಟೆಲ್ ಆಗಿತ್ತು. ಪೇರೆಂಟ್ಸ್ ಇದ್ದರೂ ತುಂಬ ಅಸಹಾಯಕವಾಗಿರುವ ಮಕ್ಕಳನ್ನು ಮಾತ್ರ ಇಲ್ಲಿ ಓದಿಸುತ್ತಾ ಇದ್ದಿದ್ದು. ಆಗ ಆ ಕಡೆಯಿಂದ ಆ ಮನುಷ್ಯ ಸ್ವಲ್ಪ ನಿಧಾನವಾಗಿ ಹೇಳುತ್ತಾರೆ, ಮಕ್ಕಳಿಗೆಲ್ಲ ಬಟ್ಟೆ ಕೊಡಿಸುತ್ತೇನೆ ಮೇಡಮ್, ಸೈಜ್ ಕಳಿಸಿ. ಅದಕ್ಕಿಂತ ಮೊದಲು ಇನ್ನೊಂದು ಕೇಳಬೇಕು, ನೀವು ಬೇಸರ ಮಾಡಿಕೊಳ್ಳಬಾರದು ಅಂತ ಹೇಳಿದ. ನಾನು ಆಯಿತು ಅಂತ ಒಪ್ಪಿಕೊಂಡೆ. ನಿಮಗೆ ಸೀರೆಯನ್ನು ತಂದುಕೊಡುತ್ತೇನೆ, ದಯವಿಟ್ಟು ಆ ಅವಕಾಶವನ್ನು ಒದಗಿಸಿಕೊಡಿ ಅಂತ ತುಂಬ ವಿನಮ್ರವಾಗಿ ಹೇಳಿದ. ಆಗ ನಾನು ಹೇಳಿದೆ, ನನಗೆ ಸಂಬಳ ಬರುತ್ತದೆ, ನಾನು ತೆಗೆದುಕೊಳ್ಳುತ್ತೇನೆ ಅಂತ ಅನ್ನಬೇಕಾದಾಗ ನೀವು ತೆಗೆದುಕೊಳ್ಳುತ್ತೀರಾ, ಅದು ನನಗೂ ಕೂಡ ಗೊತ್ತು. ಆದರೆ ನಿಮ್ಮ ಕಾರ್ಯದಕ್ಷತೆ ಮೆಚ್ಚಿ ನಾನು ಪ್ರೀತಿಯಿಂದ ಕೊಡುತ್ತಿರುವುದು ಅಂತ ಅವನು ಅಂದ ತಕ್ಷಣ ನನ್ನ ಮೈ ಜುಮ್ ಅಂತ ಅನಿಸಿತು. ನನ್ನ ಕನಸು ಈಡೇರುತ್ತದೆ ಅಂತ ನಾನು ಒಪ್ಪಿಕೊಂಡೆ. ಮಾರನೆಯ ದಿನಕ್ಕೆ ಮಕ್ಕಳಿಗೆ ಬಟ್ಟೆಗಳು, ನನಗೆ ಸೀರೆಯನ್ನು ತಂದರು. ನನ್ನ ಸೀರೆ ಕಡಿಮೆ ಅಂದರೆ 30,000 ಇರುತ್ತದೆ. ಈ ಸೀರೆಯ ಜೊತೆ ಬ್ಲೌಸ್ ಇದೆ, ಅದನ್ನು ಕೂಡ ನನ್ನ ಸೆಕ್ರೆಟರಿ ಡಿಸೈನ್ ಮಾಡಿಸಿದ್ದಾರೆ. ನಿಮಗೆ ಇಷ್ಟ ಆಗಿದೆಯಾ ಅಂತ ಕೇಳಿದಾಗ ನನಗೆ ಆಶ್ಚರ್ಯವಾಯಿತು. ಇಷ್ಟು ಕಡಿಮೆ ಸಮಯದಲ್ಲಿ ಹೀಗೆ ಆಯಿತು ಅಂದರೆ ಡಬಲ್ ಪೇಮೆಂಟ್ ಮಾಡಿದರೆ ಬೇಗ ಮಾಡಿಕೊಡುತ್ತಾರೆ ಅಂತ ಹೇಳಿದರು. ನಂತರ ನಾಳೆ ಇಲ್ಲಿ ಹಬ್ಬವನ್ನು ಆಚರಿಸಿದ ಮೇಲೆ ನನಗೆ ಕಾಲ್ ಮಾಡಿ, ನಿಮ್ಮನ್ನು ಹಬ್ಬದ ದಿನ ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಅಮ್ಮ ನಿಮ್ಮ ಬಗ್ಗೆ ತುಂಬ ಕೇಳುತ್ತಾ ಇದ್ದರು ಅಂತ ಹೇಳಿದಾಗ, ಇವರ ಅಮ್ಮ ನನ್ನನ್ನು ಹೇಗೆ ಕೇಳುತ್ತಾರೆ ಅನ್ನುವ ಪ್ರಶ್ನೆ ಇದ್ದರೂ ಕೂಡ ನಾನು ತುಂಬ ನಯವಾಗಿ, ಆಯಿತು, ಬೆಳಗ್ಗೆ 12 ಗಂಟೆಗೆ ಇಲ್ಲಿ ಫಂಕ್ಷನ್ ಆಗಿ ಹೋಗುತ್ತದೆ, ನಾನು ಸಾಯಂಕಾಲ ಬರುತ್ತೇನೆ, ಫ್ರೆಶ್ ಆಗಿ ಅಂತ ಹೇಳಿದ್ದೆ. ಅವರು ಕೂಡ ಅದೇ ರೀತಿ ಒಪ್ಪಿಕೊಂಡರು. ಮಾರನೇ ದಿನ ಸಾಯಂಕಾಲ 4 ಗಂಟೆಗೆ ಸರಿಯಾಗಿ ಅವರ ಕಾರು ಬಂದು ನನ್ನ ಹಾಸ್ಟೆಲ್ನ ಎದುರುಗಡೆ ನಿಂತಿತ್ತು. ನನ್ನ ಫೋನ್ಗೆ ಕಾಲ್ ಮಾಡುವುದರ ಒಳಗೆ ನಾನು ಗೇಟ್ನ ತುದಿಯಲ್ಲಿ ಇದ್ದೆ. ಅವರಿಗೂ ಬರಬೇಕು ಅನ್ನುವ ಆತುರ, ನನಗೂ ಕೂಡ ಅವರು ಬರುತ್ತಾರೆ ಅನ್ನುವ ಕಾತುರ. ಇಬ್ಬರ ವೈಬ್ ಚೆನ್ನಾಗಿ ಮ್ಯಾಚ್ ಆಗುತ್ತಿದೆ ಅಂತ ಅನಿಸಿತು. ಇಬ್ಬರು ಪರಸ್ಪರ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ನಕ್ಕೆವು. ನಂತರ ಅವರು ಕಾರಿನಿಂದ ಇಳಿದು ಡ್ರೈವರ್ ಸೀಟ್ ಪಕ್ಕ ಇರುವ ಸೀಟಿನಲ್ಲಿ ನನ್ನನ್ನು ಕೂರಿಸಿದರು. ಕಾರಿನ ಡೋರನ್ನು ತೆಗೆದರು. ನಾನು ನಿಧಾನವಾಗಿ ಹತ್ತಿ ಕುಳಿತುಕೊಂಡೆ. ಇದೇ ಮೊದಲ ಬಾರಿ ಕಾರಿನಲ್ಲಿ ಕುಳಿತುಕೊಳ್ಳುತ್ತಿರುವುದು. ಆ ಕಡೆಯಿಂದ ಅವರು ಡ್ರೈವರ್ ಸೀಟ್ನಲ್ಲಿ ಕುಳಿತುಕೊಂಡರು. ಕಾರಿನಲ್ಲಿ ಅವರು ನನ್ನನ್ನು ಕೂರಿಸಿದ ಮೇಲೆ, ನಿಮ್ಮ
ಇಷ್ಟವೇನೋ, ನೀವು ಏನು ಓದಿದ್ದೀರಾ, ಈ ರೀತಿಯ ಫಾರ್ಮಾಲಿಟೀಸ್ ಮಾತುಗಳು ಮಾತನಾಡುತ್ತಿದ್ದರು. ನಾನು ಅಷ್ಟೇ ಜಾಸ್ತಿ ಮಾತನಾಡಲಿಲ್ಲ. ಮನಸ್ಸಿನಲ್ಲಿ ಒಂದು ರೀತಿಯ ಯುದ್ಧ, ಸರಿ ಮಾಡಿದ್ದೀನಾ ಅಥವಾ ತಪ್ಪು ಮಾಡಿದ್ದೀನಾ ಅಂತ. ಆದರೆ ಅವರ ಮನೆಯ ಬಳಿ ಕಾರನ್ನು ನಿಲ್ಲಿಸಿದಾಗ ನಾನು ಬೆಚ್ಚಿದೆ. ಜೀವನದಲ್ಲಿ ಆ ರೀತಿಯ ಮನೆಯನ್ನು ನೋಡಿಲ್ಲ. ತುಂಬ ದೊಡ್ಡ ಮನೆ, ಪಿಕ್ಚರ್ನಲ್ಲಿ ನೋಡುತ್ತೇವೆ, ದೊಡ್ಡ ಬಂಗಲೆ, ಅದಕ್ಕಿಂತ ದೊಡ್ಡ ಅರಮನೆ. ಅಯ್ಯೋ, ನಾನು ಈ ಮನೆಯೊಳಗಡೆ ಕಾಲಿಡಲು ಕೂಡ ಯೋಗ್ಯತೆ ಇಲ್ಲ. ಇವರು ಏನಕ್ಕೆ ಇಷ್ಟೊಂದು ನನಗೆ ಇಂಪಾರ್ಟೆನ್ಸ್ ಕೊಡುತ್ತಿದ್ದಾರೆ ಅರ್ಥವಾಗಿಲ್ಲ. ಸ್ವಲ್ಪ ಸರಿಯಾಗಿ ಗಮನಿಸಿದಾಗ ಮನೆಯನ್ನು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನಾನು ಸ್ವಲ್ಪ ನಾಚಿಕೆಯಿಂದ ಕೇಳಿದೆ, ನೀವು ತುಂಬ ಶ್ರೀಮಂತರು, ನಾವು ಮಿಡ್ಲ್ ಕ್ಲಾಸ್. ನನಗೆ ಭಯವಾಗುತ್ತದೆ ನಿಮ್ಮ ಮನೆಗೆ ಬಂದು ನಿಮ್ಮ ಜನಗಳ ಜೊತೆ ಮಾತನಾಡಲು. ನಾನು ನಿಮ್ಮನ್ನು ಇಷ್ಟೊಂದು ಶ್ರೀಮಂತರು ಅಂತ ಅಂದುಕೊಂಡಿರಲಿಲ್ಲ. ದಯವಿಟ್ಟು ನಾನು ಆಟೋದಲ್ಲಿ ಹೊರಟು ಹೋಗುತ್ತೇನೆ. ನೀವು ನಿಮ್ಮ ಮನೆಯ ಫಂಕ್ಷನನ್ನು ಎಂಜಾಯ್ ಮಾಡಿ ಅಂತ ಅವಳು ಆಟೋವನ್ನು ಕರೆಯುತ್ತಿದ್ದಾಳೆ. ಆಗ ಅವನು ಅಷ್ಟೊಂದು ಕಷ್ಟಪಡಬೇಡ, ಸುಮ್ಮನಿರು ಅಂತ ಹೇಳಿ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ನಂತರ ಅವನ ಮನೆಯ ಒಳಗಡೆ ಕರೆದುಕೊಂಡು ಹೋದ. ಆಗ ಅವಳು ಬಲಗಾಲನ್ನು ಇಟ್ಟಳು. ಅಲ್ಲೇ ಸೋಫಾದ ಮೇಲೆ ಅವಳ ಅಮ್ಮ, ಅಪ್ಪ, ತಮ್ಮಂದಿರು, ತಂಗಿಯಂದಿರು ಎಲ್ಲರೂ ಇದ್ದರು. ಅವರನ್ನು ನೋಡಿ ಆಶ್ಚರ್ಯಚಕಿತಳಾದಳು. ಅಂದರೆ ನಿಮಗೆ ಇವರೆಲ್ಲ ಹೇಗೆ ಗೊತ್ತು ಅಂತ ಕೇಳಿದಾಗ ಅವರು ಹೇಳುತ್ತಾರೆ, ನಾನು ತುಂಬ ವರ್ಷಗಳಿಂದ ನಿಮ್ಮನ್ನು ಪ್ರೀತಿ ಮಾಡುತ್ತಿದ್ದೇನೆ. ನಿಮಗೆ ಹೇಳಲು ಭಯವಾಗಿ ಇಷ್ಟು ವರ್ಷ ಕಾದಿದ್ದೆ. ನೀವು ಎಲ್ಲಿ ಹೋಗುತ್ತೀರಾ, ಎಲ್ಲಿ ಬರುತ್ತೀರಾ, ಏನು ಮಾಡುತ್ತೀರಾ, ನಿಮ್ಮ ಅಪ್ಪ, ಅಮ್ಮ, ತಂಗಿಯಂದಿರು, ತಮ್ಮಂದಿರು, ಪ್ರತಿಯೊಂದು ವಿಷಯದ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಇದೆ. ನಿಮ್ಮನ್ನು ಯಾವಾಗಲೂ ನಾನು ಫಾಲೋ ಮಾಡುತ್ತಿರುತ್ತೇನೆ ಅಂತ ಅವನು ಹೇಳಿದಾಗ ಇವಳು ಸಡನ್ನಾಗಿ ಭಯವಾಯಿತು. ಅಂದರೆ ಕೆಟ್ಟ ರೀತಿ ಅಲ್ಲ, ನಿಮ್ಮನ್ನು ಮೀಟ್ ಮಾಡಲು ಬರುತ್ತೇನೆ, ಆದರೆ ಭಯವಾಗಿ ಹೊರಟು ಹೋಗುತ್ತೇನೆ, ನೀವು ರಿಜೆಕ್ಟ್ ಮಾಡಿದರೆ ಅಂತ ಅಷ್ಟೇ. ಅವಳು, ದಯವಿಟ್ಟು ನಾನೇನಾದರೂ ತಪ್ಪು ಮಾಡಿದರೆ ಕ್ಷಮಿಸಿ. ನಮ್ಮ ಮನೆಯವರನ್ನು ಏನಕ್ಕೆ ಕರೆದುಕೊಂಡು ಬಂದಿದ್ದೀರಾ ಅಂತ ಕೇಳಿದಾಗ, ಇಂದು ನಮ್ಮಿಬ್ಬರ ಎಂಗೇಜ್ಮೆಂಟ್, ನೀವು ನನ್ನನ್ನು ಮದುವೆ ಆಗುತ್ತೀರಾ ಅಂತ ಅವಳ ಎದುರುಗಡೆ ಮಂಡಿ ಊರಿ ಕುಳಿತುಕೊಂಡು ವಜ್ರದ ಉಂಗುರವನ್ನು ಅವಳ ಕೈಗೆ ಹಾಕಲು ಪ್ರಪೋಸ್ ಮಾಡುತ್ತಿದ್ದಾನೆ. ಅವಳು ಹೇಳುತ್ತಿದ್ದಾಳೆ, ನಮ್ಮ ಬಡತನ ತೊಂದರೆ ಮಾಡುವುದಿಲ್ಲವೇ ಅಂದಾಗ, ನಾನು ಕೂಡ ಮೊದಲು ಬಡವನಾಗಿದ್ದೆ, ಇಂದು ತಕ್ಕ ಮಟ್ಟಿಗೆ ಆಗಿದ್ದೇನೆ. ದುಡ್ಡು, ಆಸ್ತಿ ಬರುತ್ತದೆ, ಆದರೆ ನಿಜವಾದ ಪ್ರೀತಿ, ನಿಜವಾದ ತಾಯಿಯ ಹೃದಯ ಬೇಕು ಅಂತ ಅವನು ಹೇಳಿದ. ಅವಳು ಕರಗಿದಳು. ಅವಳ ಮನೆಯವರು ಇವಳು ಒಪ್ಪಿಕೊಂಡರೆ ಸಾಕು ಅಂತ ಕಾಯುತ್ತಿದ್ದರು. ಅದೇ ರೀತಿ ಆಯಿತು. ಇವಳು ಒಪ್ಪಿಕೊಂಡಳು. ಅವನು ಅವಳ ಕೈಗೆ ಒಂದು ಉಂಗುರವನ್ನು ತೊಡಿಸಿ ಮುತ್ತನ್ನು ಕೊಟ್ಟನು. ಅವನ ಅಮ್ಮ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ನನ್ನ ಕೆನ್ನೆಗೆ ಮುತ್ತು ಕೊಡಲು, ನೀನು ನನ್ನ ಸೊಸೆಯಲ್ಲ, ನನ್ನ ಮಗಳು, ನಿನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ ಅಂತ ಪುನಃ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತಲೆಯನ್ನು ಸವರಿದರು. ಅವರಿಗೆ ಅಮ್ಮನನ್ನು ಬಿಟ್ಟರೆ ಮತ್ಯಾವ ಸಂಬಂಧಿಕರೂ ಇಲ್ಲ ಅಂತ ಅನಿಸುತ್ತದೆ. ಬಂಧುಗಳು ಯಾರೂ ಕಾಣಿಸುತ್ತಿಲ್ಲ, ಆದರೆ ಕೆಲಸದವರು 5-6 ಜನ ಇದ್ದರು. ಬಹಳ ಬೇಗ ನಮ್ಮಿಬ್ಬರ ಮದುವೆ ಆಗಿ ಹೋಯಿತು. ಅವರಿಗೆ ನನ್ನನ್ನು ಬಿಟ್ಟು ದೂರ ಇರಲು ಸಾಧ್ಯವಾಗುತ್ತಿರಲಿಲ್ಲ. ದಿನಕ್ಕೆ ಇಲ್ಲ ಅಂದರೂ 100 ಸಲ ಕಾಲ್ ಮಾಡುತ್ತಿದ್ದರು. ರಾತ್ರಿ ನನ್ನನ್ನು ಮಲಗಲು ಬಿಡುತ್ತಿರಲಿಲ್ಲ. ಅದಕ್ಕೆ ನಾನೇ ಹೇಳಿದೆ, ಮದುವೆ ಬೇಗ ಆಗಿಬಿಡೋಣ ಅಂತ. ಹೇಗಿದ್ದರೂ ನನ್ನ ಲೈನ್ ಕ್ಲಿಯರ್ ಆದರೆ ನನ್ನ ತಂಗಿಯರ ಮದುವೆ ಆಗುತ್ತದೆ ಅನ್ನುವ ಆಸೆ ಇತ್ತು. ಮದುವೆಯನ್ನು ಅವರೇ ತುಂಬ ಗ್ರ್ಯಾಂಡಾಗಿ ಒಂದು ಪ್ರತಿಷ್ಠಿತವಾದ ಚೌಲ್ಟ್ರಿಯಲ್ಲಿ ಮಾಡಿಕೊಂಡರು. ಎಲ್ಲ ಸೌಲಭ್ಯಗಳು ಇತ್ತು. ದೊಡ್ಡ ಸ್ಟಾರ್ಗಳ ಮದುವೆ ರೀತಿ ಇತ್ತು ನನ್ನ ಮದುವೆ. ನಾನು ಖುಷಿಪಟ್ಟೆ. ಕನಸಿನ ಹಬ್ಬದಂತೆ ಇತ್ತು ನನ್ನ ಮದುವೆ. ಜೀವನದಲ್ಲಿ ಅಂದುಕೊಂಡಿರಲಿಲ್ಲ ಈ ರೀತಿ ಮದುವೆ ನಾನು ಆಗುತ್ತೇನೆ ಅಂತ. ನನ್ನ ಬದುಕು ಧನ್ಯವಾಯಿತು. ಎಂಗೇಜ್ಮೆಂಟ್ ಆದ ಮೇಲೆ ನನ್ನ ಗಂಡನ ಹೆಸರನ್ನು ಕೇಳಿದ್ದು. ನನ್ನ ಗಂಡನ ಹೆಸರು ಸೂರ್ಯನಂತೆ ಹೊಳೆಯುತ್ತಾನೆ. ಇಂದು ನಮ್ಮ ಮದುವೆ ಆದ ದಿನ. ಹೊಸ ಮನೆ ತುಂಬ ಚೆನ್ನಾಗಿತ್ತು. ಹಾಳು ಕಾಳುಗಳು ಇದ್ದರು. ಮೈ ತುಂಬ ಒಡವೆ ಮತ್ತು ಬೆಲೆಬಾಳುವ ಸೀರೆಗಳು. ನಾನು ಧನ್ಯಳಾದೆ. ನನ್ನ ಜೀವನ ಸಾರ್ಥಕವಾಯಿತು ಅಂತ ಅನಿಸಿತು. ಮೊದಲ ರಾತ್ರಿ ನಾನು ನನ್ನ ಗಂಡ ಸೂರ್ಯನಿಗಾಗಿ ಕಾದು ಕುಳಿತೆ. ಅವನು ಬಿಳಿ ಪಂಚೆ ಮತ್ತು ಬಿಳಿ ಶರ್ಟ್ನಲ್ಲಿ ಸೂರ್ಯನಂತೆ
ಹೊಳೆಯುತ್ತಾ ರೂಮಿನ ಒಳಗಡೆ ಬಂದ. ನನ್ನನ್ನು ನೋಡಿ ಅವನು, ಎಷ್ಟು ಸುಂದರವಾಗಿದ್ದೀಯಾ, ನಿನಗೆ ನನ್ನ ದೃಷ್ಟಿಯಾಗುತ್ತದೆ ಅಂತ ದೃಷ್ಟಿ ತೆಗೆದರು. ನಾನು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವರು ತಬ್ಬಿಕೊಂಡರು. ನನಗೆ ಭಯ, ಮುಂದೆ ಏನು ಮಾಡಬೇಕು ಅಂತ. ಆದರೆ ಅವರು ನನ್ನ ತುಟಿಗಳಿಗೆ ಮುತ್ತು ಕೊಟ್ಟರು. ನಾನು ಕೂಡ ಆ ಮುತ್ತಿನಲ್ಲಿ ಭಾಗಿಯಾಗಿದ್ದೆ. ಮೊದಲ ಬಾರಿ ಒಂದು ಹುಡುಗನ ಸ್ಪರ್ಶ, ಅದನ್ನು ಅನುಭವಿಸುವುದು ಒಂದು ರೀತಿ ಅದ್ಭುತವಾಗಿತ್ತು. ಏಕೆಂದರೆ ಆ ಹುಡುಗ ನಾನು ತುಂಬ ಪ್ರೀತಿ ಮಾಡುತ್ತೇನೆ. ನಮ್ಮ ರಾತ್ರಿ ತುಂಬ ಸುಂದರವಾಗಿ ನಡೆಯಿತು. ಪ್ರತಿದಿನ ನಮಗೆ ಮೊದಲ ರಾತ್ರಿ ಆಗಿತ್ತು. ರಾತ್ರಿ ಎಲ್ಲ ಇಬ್ಬರು ಆಟ ಆಡುವುದು, ಬೆಳಿಗ್ಗೆ ನಿದ್ರಿಸುವುದು, ಇದೇ ರೀತಿ ಆಗಿ ಹೋಗಿದೆ. ಇತ್ತೀಚೆಗೆ ಸೂರ್ಯ ಕೂಡ ಆಫೀಸ್ಗೆ ತುಂಬ ಲೇಟಾಗಿ ಹೋಗುತ್ತಾರೆ. ಅವರು ನನ್ನ ಕಣಕಣವನ್ನು ಮುದ್ದಿಸುತ್ತಾರೆ, ಪ್ರೀತಿಸುತ್ತಾರೆ, ಆರಾಧಿಸುತ್ತಾರೆ. ಅವರ ಅಮ್ಮ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನಾನು ಕಾಲು ಇಟ್ಟರೆ ಸವಿದು ಹೋಗುತ್ತೇನೆ ಅನ್ನುವಷ್ಟು. ಆ ಮನೆಯ ಕೆಲಸದವರು ಕೂಡ ನನಗೆ ತುಂಬ ಮರ್ಯಾದೆ ಕೊಡುತ್ತಾರೆ. ಜಾಸ್ತಿ ಮರ್ಯಾದೆ ಕೊಡುವುದು ಆ ಮನೆಯ ಮ್ಯಾನೇಜರ್ ಪ್ರಕಾಶ್. ಯಾವಾಗಲೂ ಅವರು ನನ್ನ ಹಿಂದೆ ಮುಂದೆ ಇರುತ್ತಾರೆ. ಏನಾದರೂ ಬೇಕಾ ಸಹಾಯಕ್ಕೆ ಅಂತ ಕೇಳುತ್ತಾರೆ. ಅಂದರೆ ಏನಾದರೂ ಕ್ಲೀನ್ ಮಾಡಿಕೊಡಲ್ಲ, ಕೆಲಸದವರು ಸರಿಯಾಗಿ ಮಾಡಿಲ್ಲ ಅಂದರೆ ಹೇಳಿ, ಅವರಿಗೆ ಬೆಂಡೆತ್ತುತ್ತೇನೆ, ಇಲ್ಲವಾದರೆ ನಾನೇ ಮಾಡಿಕೊಡುತ್ತೇನೆ ಅಂತ ಪ್ರಕಾಶ ಹೇಳುತ್ತಾರೆ. ಅವರು ನನಗೆ ಒಬ್ಬ ಮೈದುನ ಇದ್ದರೆ ಹೇಗೆ ಇರುತ್ತಿದ್ದ ಅದೇ ರೀತಿ. ನಮ್ಮ ಮನೆಯವರು ಈ ಸಲ ಹೊರಗಡೆ ಕೆಲಸದ ಮೇಲೆ ಹೋಗಿದ್ದಾರೆ. ವಾರಗಟ್ಟಲೆ ನನಗೆ ಏನಾದರೂ ಬೇಕಾದರೆ, ಸಮಸ್ಯೆ ಆದರೆ ಫೋನ್ ಮಾಡು ಅಂತ ಹೇಳಿ ಹೋಗಿದ್ದರು. ಆದರೆ ನನಗೆ ಟ್ಯಾಬ್ಲೆಟ್ಸ್ಗಳು ಬೇಕಿತ್ತು. ಅಮ್ಮ ಮನೆಯಲ್ಲಿ ಇರಲಿಲ್ಲ. ಕೆಲಸದವರು ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಆಗ ಪ್ರಕಾಶನ ಕೈಲಿ ಕಳಿಸಿದೆ. ಪ್ರಕಾಶ ಆ ಮಾತ್ರೆಗಳು ಸರಿಯಿಲ್ಲ ಅಂತ ಡಾಕ್ಟರ್ ಬಳಿ ನನ್ನ ಸಮಸ್ಯೆಯನ್ನು ಹೇಳಿ ಅವನೇ ಮಾತ್ರೆಗಳನ್ನು ಬರೆಸಿಕೊಂಡು ತಂದಿದ್ದಾನೆ. ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಆ ರಾತ್ರಿ ನನಗೆ ಮಂಪರು ಇತ್ತು. ಮಾತ್ರೆಗಳ ಪ್ರಭಾವದಿಂದ ಏನೂ ತಿಳಿಯುತ್ತಿರಲಿಲ್ಲ. ಆದರೂ ಪ್ರಕಾಶ ರೂಮಿನ ಹೊರಗಡೆ ಕುಳಿತುಕೊಂಡು ನಾನು ಹೇಳಲಿ ಅಂತ ಕಾಯುತ್ತಿದ್ದ. ಅತ್ತೆ, ನನ್ನ ಗಂಡ ಸೂರ್ಯ ಇದ್ದರೆ ಒಂದು ರೀತಿ ನೋಡಿಕೊಳ್ಳುತ್ತಾಳೆ, ಅಕಸ್ಮಾತ್ ಸೂರ್ಯ ಇಲ್ಲದೆ ಹೋದರೆ ಇನ್ನೊಂದು ರೀತಿ. ಒಮ್ಮೊಮ್ಮೆ ಇವರ ಮುಖಗಳು ಇಷ್ಟೊಂದು ಬದಲಾಗುತ್ತದೆ ಅಂತ ಅನಿಸಿದರು. ಅತ್ತೆ ಅಲ್ಲವೇ ಅಂತ ಸುಮ್ಮನಾಗುತ್ತೇನೆ. ಆದರೆ ಪ್ರಕಾಶ ಮಾತ್ರ ನನಗೆ ಒಳ್ಳೆಯದು ಮಾಡಲು ಹೋಗಿ ಅತ್ತೆಯ ಬಳಿ ತುಂಬ ಸಲ ಬಯಸಿಕೊಂಡಿದ್ದಾನೆ. ನನ್ನ ಮನೆಯವರು ಕೂಡ ಅವನನ್ನು ತುಂಬ ಕೀಳಾಗಿ ಕಾಣುತ್ತಾರೆ. ಅವನು ನೋಡಿದರೆ ನಮ್ಮ ಮನೆಯವರನ್ನು ಅಷ್ಟೊಂದು ಮರ್ಯಾದೆಯಿಂದ ನೋಡುತ್ತಾನೆ. ಎಲ್ಲ ಒಂದು ರೀತಿ ವಿಚಿತ್ರ ಅಂತ ಅನಿಸಿದರು. ಆ ವಿಷಯದಿಂದ ನಾನು ದೂರ ಇರು ಅಂತ ಅಮ್ಮ ಹೇಳುತ್ತಾಳೆ. ಸೂರ್ಯನಿಗೆ ಅವನ ಅಮ್ಮ ಎಂದರೆ ತುಂಬ ಪ್ರೀತಿ. ನೀನು ಏನಾದರೂ ಸತ್ಯ ಹೇಳಿದರೂ ಕೂಡ ಅವನು ನಂಬುವುದಿಲ್ಲ. ಅವರ ಅಮ್ಮನ ಮೇಲೆ ಪ್ರೀತಿಯ ಅರಮನೆಯನ್ನು ಕಟ್ಟಿಕೊಂಡು ಬಂದಿದ್ದಾನೆ. ಸಡನ್ನಾಗಿ ನೀನು ಅವರ ಅಮ್ಮನ ಬಗ್ಗೆ ಏನಾದರೂ ಹೇಳಿದರೆ ಅಮ್ಮನ ಮೇಲೆ ಚಾಡಿ ಹೇಳುತ್ತಾಳೆ ಅಂತ ಅವನು ನಿನಗೆ ನೋವು ಮಾಡಿದರೆ, ಅಕಸ್ಮಾತ್ ನಿನ್ನನ್ನು ಬಿಟ್ಟು ಬಿಟ್ಟರೆ ಅಂತ ಅಮ್ಮ ಹೇಳಿದಳು. ಆ ಮಾತನ್ನು ಪ್ರತಿ ಬಾರಿ ನೆನಪು ಮಾಡಿಕೊಳ್ಳುತ್ತೇನೆ. ಅತ್ತೆಯ ವಿರುದ್ಧವಾಗಿ ನಾನು ಏನು ಮಾತನಾಡಬಾರದು ಅಂತ. ಆದರೂ ಕೂಡ ಅತ್ತೆ ನನ್ನನ್ನು, ನನ್ನ ಮನೆಯವರನ್ನು ಸೂರ್ಯ ಇಲ್ಲದೇ ಇದ್ದಾಗ ಅಸಡ್ಡೆಯಾಗಿ ಕಾಣುತ್ತಾರೆ. ಇಂದು ದೇವರ ಮನೆಯಲ್ಲಿ ಕೂತಿದ್ದಾಗ ತಲೆ ಸುತ್ತು ಬಂದು ಬಿದ್ದು ಬಿಟ್ಟೆ. ಆಗ ಇದನ್ನು ಗಮನಿಸಿದ ಕೆಲಸದವರು ನನ್ನನ್ನು ಹಾಸಿಗೆ ಮೇಲೆ ತಂದು ರೂಮಿನಲ್ಲಿ ಮಲಗಿಸಿದರು. ಡಾಕ್ಟರ್ ಪರೀಕ್ಷೆ ಮಾಡಿ ಹೇಳಿದರು ನಾನು 3 ತಿಂಗಳ ಗರ್ಭಿಣಿ ಅಂತ. ನನಗೆ ತುಂಬ ಖುಷಿಯಾಯಿತು. ಈ ಖುಷಿ ವಿಷಯವನ್ನು ನನ್ನ ಗಂಡನಿಗೆ ಫೋನ್ ಮಾಡಿ ತಿಳಿಸಿದೆ. ಫೋನ್ ಮಾಡಿ ತಿಳಿಸಿದ ಅರ್ಧ ಗಂಟೆಗೆ ಅವರು ಮನೆಯಲ್ಲಿದ್ದರು. ಅವರು ನನ್ನನ್ನು ಎತ್ತಿಕೊಂಡು ಕುಣಿದರು. ನನ್ನ ಪ್ರೀತಿಯ ಹೆಂಡತಿ ನನ್ನವಳು, ಇನ್ನು ನನ್ನವಳನ್ನು ಹಂಚಿಕೊಳ್ಳಲು ಇನ್ನೊಬ್ಬ ಬರುತ್ತಿದ್ದಾನೆ ಅಂತ ಇದೇ ರೀತಿ ಚೇಷ್ಟೆಗಳನ್ನು ಅವನು ಮಾಡುತ್ತಿದ್ದ. ಇವಳು ನಾಚುತ್ತಿದ್ದಳು. ಅವರಿಬ್ಬರ ಸಂಸಾರ ಪರಿಪೂರ್ಣವಾಗುವುದರಲ್ಲಿ ಇದೆ. ಆದರೆ ಸೂರ್ಯನ ಅಮ್ಮನಿಗೆ ಇದೆಲ್ಲ ಇಷ್ಟವಿಲ್ಲ. ತನ್ನ ಮಗ ತನ್ನನ್ನು ಬಿಟ್ಟು ಹೊರಟು ಹೋಗುತ್ತಾನೆ ಅಂತ ಅವಳು ಯೋಚಿಸುತ್ತಿದ್ದಳು. ಆದರೂ ಕೂಡ ಸೂರ್ಯ ಅವರ ಅಮ್ಮನ ಮಾತನ್ನು ಕೇಳದೆ ಹೆಂಡತಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡು 9 ತಿಂಗಳು ಅವಳು ಕೇಳಿದ್ದೆಲ್ಲ ಕೊಡಿಸುತ್ತಿದ್ದ. ಕೆಲಸಕ್ಕೆ ಸಮಸ್ಯೆ ಆಗುತ್ತದೆ ಅಂತ ಆಫೀಸನ್ನೇ ತನ್ನ ಮನೆಯ ಎದುರುಗಡೆ ಇರುವ ಬಿಲ್ಡಿಂಗ್ಗೆ ಶಿಫ್ಟ್ ಮಾಡಿದ.
ಪ್ರಪಂಚದಲ್ಲಿ ಇವನೊಬ್ಬನೇ ಅನಿಸುತ್ತದೆ ಹೆಂಡತಿಯನ್ನು ಇಷ್ಟೊಂದು ಪ್ರೀತಿ ಮಾಡುವವನು. ಪ್ರಕಾಶ ಯಾವಾಗಲೂ ಅತ್ತಿಗೆಯಮ್ಮ ಅಂತ ಸುತ್ತುತ್ತಿದ್ದ. ನಾನೇ ಪ್ರಪಂಚದಲ್ಲಿ ಅದೃಷ್ಟವಂತೆ. ನನ್ನಷ್ಟು ಅದೃಷ್ಟವಂತೆ ಯಾರೂ ಇಲ್ಲ ಅಂತ ಅನಿಸುತ್ತಿತ್ತು. 9 ತಿಂಗಳು ತುಂಬಿತ್ತು. ನನಗೆ ಮುದ್ದಾದ ಗಂಡು ಮಗು ಹುಟ್ಟಿದ. ಗಂಡು ಮಗು ತುಂಬ ಸುಂದರವಾಗಿದ್ದ ಅಂತ ಡಾಕ್ಟರ್ ಹೇಳುತ್ತಿದ್ದಾರೆ. ಇಂದು ಹುಟ್ಟಿದ ಮಕ್ಕಳಲ್ಲಿ ಈ ಮಗು ತುಂಬ ಸುಂದರವಾಗಿದೆ. ನೋಡಲು ಅಷ್ಟೇ ಅಲ್ಲ, ಕಳೆ ಇದೆ. ನೀನು ತುಂಬ ಅದೃಷ್ಟವಂತೆ ಅಮ್ಮ. ಗಂಡ, ಅತ್ತೆ, ಮಾವ, ಆಸ್ತಿ, ಐಶ್ವರ್ಯ ಮಗುವಿನಲ್ಲೂ ಕೇಳಿಕೊಂಡು ಬಂದಿದ್ದೀಯ. ಇದು ರಾಜಯೋಗದ ಮಗು ಅಂತ ಡಾಕ್ಟರ್ ಹೇಳಿದಾಗ ನನ್ನ ತಾಯ್ತನ ಹರಳಿತು. ಮಗುವನ್ನು ನೋಡಬೇಕು ಎಂದರೆ ತೋರಿಸಿದರು. ಆದರೆ ಅನಸ್ತೇಷಿಯಾ ಎಫೆಕ್ಟಿಂದ ಕಣ್ಣು ಮಂಜಾಗುತ್ತಿತ್ತು. ನೋಡಲು ಸಾಧ್ಯವಾಗಿಲ್ಲ ಸರಿಯಾಗಿ. ತುಂಬ ಸಮಯದ ನಂತರ ವಾರ್ಡಿಗೆ ನನ್ನನ್ನು ಶಿಫ್ಟ್ ಮಾಡಿದರು. ಆಗ ನನ್ನ ಗಂಡ ನನ್ನ ಬಳಿ ಬರದೆ ಹೊರಗಡೆ ಜೋರಾಗಿ ಮಾತನಾಡುತ್ತಿದ್ದಾನೆ. ನನ್ನ ಬಳಿ ಬಂದು ಕೋಪದಿಂದ, ನೀನು ಯಾರ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದೆ ಅಂತ ತಿಳಿಯಿತು. ಇಷ್ಟು ದಿನ ನೀನು ನನ್ನ ಮಗುವನ್ನು ನಿನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದೀಯಾ ಅಂತ ನಾನು ಪ್ರೀತಿಸಿದರೆ ನೀನು ಇನ್ನೊಬ್ಬರ ಮಗುವಿಗೆ ತಾಯಿಯಾಗಿದ್ದೀಯ. ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಕ್ಷಮಿಸುವುದಿಲ್ಲ. ನಿನ್ನನ್ನಾಗಲಿ ನಿನ್ನ ಮಗುವನ್ನಾಗಲಿ ನನ್ನ ಮನೆಯಲ್ಲಿ ಜಾಗವಿಲ್ಲ ಅಂತ ಕೋಪ ಮಾಡಿಕೊಂಡು ಹೊರಟು ಹೋದ. ನನಗೆ ದುಃಖವಾಯಿತು, ಅರ್ಥವಾಗಲಿಲ್ಲ. ನಂತರ ನನ್ನ ಅಮ್ಮ ಬಂದು ಮಗುವನ್ನು ನನ್ನ ಕೈಗೆ ಕೊಟ್ಟಳು. ಮಗುವನ್ನು ನೋಡಿ ನಾನು ಕೂಡ ಬೆಚ್ಚಿದೆ. ಎಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂತ ನೆನಪು ಮಾಡಿಕೊಂಡೆ. ಮಗು ನಮ್ಮ ಮನೆಯ ಮ್ಯಾನೇಜರ್ ಪ್ರಕಾಶನ ರೀತಿ ಇದೆ. ಸೇಮ್ ಕಾಪಿ ಪೇಸ್ಟ್. ನಾನೇ ಬೆಚ್ಚಿದೆ. ಇನ್ನು ನನ್ನ ಗಂಡ ಬೆಚ್ಚುವುದರಲ್ಲಿ ಏನೂ ಅನುಮಾನವಿಲ್ಲ. ಆದರೂ ಕೂಡ ಅವನಿಗೂ ನನಗೂ ಎಲ್ಲಿಯ ಸಂಬಂಧ? ನಾನು ನನ್ನ ಗಂಡನನ್ನು ಬಿಟ್ಟರೆ ಬೇರೆಯವರ ಜೊತೆ ಯಾವ ಸಂಬಂಧವನ್ನೂ ಇಟ್ಟುಕೊಂಡಿಲ್ಲ. ಪದೇ ಪದೇ ನೆನಪು ಮಾಡಿದಾಗ ನನ್ನ ತಲೆಯಲ್ಲಿ ಒಂದು ವಿಷಯ ಉಳಿಯಿತು. ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ, ಅಂದರೆ ನನ್ನ ಗಂಡ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾಗ ಅವನು ನನ್ನ ರೂಮಿನ ಬಳಿ ಇರುತ್ತಿದ್ದ. ನನಗೆ ಹಾರೈಕೆ ಮಾಡುತ್ತಿದ್ದ. ತುಂಬ ಸಮಯ ನನಗೆ ಪ್ರಜ್ಞೆ ಇರುತ್ತಿರಲಿಲ್ಲ. ಆಗ ಏನಾದರೂ ಹೆಚ್ಚು ಕಡಿಮೆ ಮಾಡಿರಬಹುದು ಅಂತ ಯೋಚಿಸಿದಾಗ ತಲೆಯಲ್ಲಿ 1000 ಹುಳ ಬಿಟ್ಟುಕೊಂಡೆ. ಆದರೂ ಕೂಡ ಇದನ್ನು ಹೀಗೆ ಬಿಟ್ಟರೆ ನಾನೇ ತಪ್ಪಿತಸ್ಥಳು ಅಂತ ಪ್ರಪಂಚ ನನ್ನನ್ನು ಕೂಗಿ ಕೂಗಿ ಬೈಯುತ್ತದೆ. ಅದಕ್ಕೆ ನಾನು ಅವಕಾಶ ಮಾಡಿಕೊಡಬಾರದು ಅಂತ DNA ಪರೀಕ್ಷೆ ಮಾಡಿಸಲು ಮುಂದಾದೆ. ಅಪ್ಪ ಅಮ್ಮ ಕೂಡ ಸಪೋರ್ಟ್ ಮಾಡಿದರು. ಪ್ರತಿಯೊಬ್ಬರಿಗೂ ಗೊತ್ತು ನಾನು ಏನೂ ಮಾಡಿಲ್ಲ ಅಂತ. ನನ್ನ ಗಂಡನಿಗೂ ಗೊತ್ತು ನಾನು ಏನೂ ಮಾಡಿಲ್ಲ ಅಂತ. ಆದರೆ ಆ ಸಮಯದಲ್ಲಿ ಕೋಪದಿಂದ ಹೀಗೆ ಮಾಡಿರಬಹುದು. ಪ್ರಕಾಶ ಅತ್ತಿಗೆ ಅಂತ ಏನೋ ಹೇಳಲು ಬಂದ. ನಾನು ಅವನ ಕೆನ್ನೆಗೆ ಬೀಸಿದೆ. DNA ಪರೀಕ್ಷೆ ಆಗುವವರೆಗೂ ನನ್ನ ಜೊತೆ ನೀನು ಮಾತನಾಡಬಾರದು ಅಂತ ವಾರ್ನ್ ಮಾಡಿದೆ. ಪರೀಕ್ಷೆ ಮಾಡಿಸಿದೆ. ರಿಪೋರ್ಟ್ ಬರಲು ಇನ್ನು 2 ದಿನ ಬೇಕು ಅಂತ ಹೇಳಿದರು. ಬಾಣಂತಿ ಆರೈಕೆ ಮಾಡಿಸಿಕೊಳ್ಳುವ ಬದಲು ಈ ಟೆನ್ಷನ್ನಲ್ಲಿ ಇರುವ ರೀತಿ ಆಯಿತು. ನನ್ನ ಗಂಡನ ಪರಿಸ್ಥಿತಿ ಕೂಡ ಅದೇ ರೀತಿ ಆಗಿದೆ ಅಂತ ಅಮ್ಮ ಹೇಳಿದಳು. ಅಮ್ಮ ಫೋನ್ ಮಾಡಿದಾಗ, ನಿಮಗೆ ಏನು ಬೇಕು? ಆ ಸಹಾಯವನ್ನು ನಾನು ಮಾಡುತ್ತೇನೆ. ಆದರೆ ನಿಮ್ಮ ಮಗಳ ವಿಷಯದಲ್ಲಿ ಯಾವ ಸಹಾಯ ಮಾಡುವುದಿಲ್ಲ. ನಂಬಿಕೆ ದ್ರೋಹಿ ಅವಳು ಅಂತ ಬೈದ. ನನ್ನ ಹಳೆಯ ಒಳ್ಳೆಯವನು ಮಗಳೇ. ಈ ಪರಿಸ್ಥಿತಿಯಿಂದ ಇಬ್ಬರು ಹೊರಗಡೆ ಬನ್ನಿ ಅಂತ ಅಮ್ಮ ಹೇಳಿದಾಗ ನನಗೂ ಕೂಡ ಅದು ಸರಿ ಅಂತ ಅನಿಸಿತು. ಸ್ವಲ್ಪ ಸಮಯ ಕಾಯಬೇಕು ಅಂತ ಅಂದುಕೊಂಡೆ. 2 ದಿನವಾದ ಮೇಲೆ DNA ಪರೀಕ್ಷೆ ರಿಪೋರ್ಟ್ ಬಂತು. ಅದನ್ನು ನೋಡಿ ನಾನು ಖುಷಿಯಾದೆ. ನಿಜವಾಗಲೂ ನನ್ನ ಗಂಡನ ಮಗುವೆ. ಇದು ಉಟ್ಟ ಬಟ್ಟೆಯಲ್ಲಿ ನನ್ನ ಮಗುವನ್ನು ಎತ್ತುಕೊಂಡು ಆ ರಿಪೋರ್ಟನ್ನು ತೆಗೆದುಕೊಂಡು ಅಮ್ಮನ ಜೊತೆ ನನ್ನ ಮನೆಗೆ ಹೋದೆ. ನನ್ನ ಗಂಡ ಮೊದಲು ನನ್ನ ಜೊತೆ ಮಾತನಾಡಲು ಇಂಟ್ರೆಸ್ಟ್ ತೋರಿಸಿಲ್ಲ. ಆಗ ನನ್ನ ತಾಯಿ ಹೋಗಿ ನನ್ನ ಗಂಡನ ಕಾಲನ್ನು ಹಿಡಿದುಕೊಂಡಳು. ನನಗೂ ತುಂಬ ಕೋಪ ಬಂತು. ನಿಜವಾಗಲೂ ನನ್ನ ಕಣ್ಣುಗಳನ್ನು ನೋಡಿ ಹೇಳಿ, ನಾನು ತಪ್ಪು ಮಾಡಿರುತ್ತೇನಾ ಅಂತ. ಅವರು ನನ್ನ ಕಣ್ಣುಗಳನ್ನು ನೋಡಲು ಸಾಧ್ಯವಾಗದೆ ತಲೆಯನ್ನು ಬಗ್ಗಿಸಿದರು. ನಂತರ ನಾನು ನನ್ನ ರಿಪೋರ್ಟನ್ನು ತೋರಿಸಿದ ನಂತರ ನನ್ನ ಗಂಡ ಕಣ್ಣಿನಲ್ಲಿ ನೀರು ಹಾಕಿಕೊಂಡು ನನ್ನ ಮಗುವನ್ನು ಎತ್ತುಕೊಂಡು ಅಳಲು ಶುರು ಮಾಡಿದರು. ನಿಜವಾಗಲೂ ನನ್ನ ಮಗುವೆ, ನಾನು ಏಕೆ ಈ ರೀತಿ ಮಾಡಿದೆ ಅಂದಾಗ ನನ್ನ ಅತ್ತೆ ಬಂದು, ಇವಳು ಡೂಪ್ಲಿಕೇಟ್ ರಿಪೋರ್ಟನ್ನು ತಂದಿರುತ್ತಾಳೆ, ದುಡ್ಡು ಕೊಟ್ಟರೆ ಬದಲಾಯಿಸಿರುತ್ತಾಳೆ, ಇದು ನಿನ್ನ ಮಗುವಲ್ಲ ಆ ಮ್ಯಾನೇಜರ್ದು ಅಂತ ಹೇಳಿದಾಗ ಪ್ರಕಾಶ ಅಲ್ಲೇ ಇದ್ದ. ಅವನು ನನ್ನ ಅತ್ತೆಯ ಬಳಿ ಬಂದು ಜೋರಾಗಿ ಕಿರುಚಿದ. ಇಷ್ಟು ದಿನ ನಾನು ಸುಮ್ಮನಿದ್ದೆ, ಇನ್ನು ಸುಮ್ಮನಿರಲು ಸಾಧ್ಯವೇ ಇಲ್ಲ. ನನ್ನ ಅತ್ತಿಗೆಯಮ್ಮನ ಬದುಕು
ಹಾಳು ಮಾಡಿದರೆ ಅವರ ಮೈದುನ ಎಂದೂ ಕೂಡ ನೋಡಿಕೊಂಡು ಸುಮ್ಮನಿರುವುದಿಲ್ಲ ಅಂತ ಹೇಳಿದ. ಆ ಮಾತಿಗೆ ನಾನು ತತ್ತರಿಸಿ ಹೋದೆ. ಆಗ ಪ್ರಕಾಶ ಹೇಳುತ್ತಾನೆ, ನಾನು ಈ ತಾಯಿಯ ಎರಡನೇ ಮಗ. ನನ್ನ ಅಣ್ಣ ಇವರು. ನನ್ನ ಅಪ್ಪ ನಾನು ಹುಟ್ಟಿದ 3 ದಿನಕ್ಕೆ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದರಂತೆ. ಅಂದಿನಿಂದ ಈ ತಾಯಿ ನನ್ನನ್ನು ದ್ವೇಷ ಮಾಡುತ್ತಾ ಇದ್ದಳು. ನಾನು ಅಜ್ಜಿಯ ಮನೆಯಲ್ಲಿ ಬೆಳೆದಿದ್ದು ಜಾಸ್ತಿ. ಬುದ್ಧಿ ಬಂದ ಮೇಲೆ ಇಲ್ಲಿ ಕೆಲಸಕ್ಕೆ ಇಟ್ಟುಕೊಂಡಳು. ನನ್ನ ಅಣ್ಣನಿಗೆ ಗೊತ್ತಿಲ್ಲ ನಾನು ಅವನ ಸ್ವಂತ ತಮ್ಮ ಅಂತ. ಆದ್ದರಿಂದ ಅವನ ತಲೆಯಲ್ಲಿ ನನ್ನ ಮೇಲೆ ಚಾಡಿ ಹೇಳಿ ದೂರ ಮಾಡಿದ್ದರು. ಅತ್ತಿಗೆ ನೀವು ಬಂದ ಮೇಲೆ ನಾನು ಈ ಮನೆಯಲ್ಲಿ ಒಬ್ಬನಾಗಿದ್ದು ನನ್ನನ್ನು ಬಿಟ್ಟು ಹೋಗಬೇಡಿ ಅಂತ ಅಳಲು ಶುರು ಮಾಡಿದ. ಅಣ್ಣ ಅಷ್ಟೇ ಅಲ್ಲ, ಅಮ್ಮನಿಗೆ ಅತ್ತಿಗೆ ಕಂಡರೆ ಇಷ್ಟ ಇಲ್ಲ. ನೀನು ಯಾವಾಗಲೂ ಅತ್ತಿಗೆ ಅತ್ತಿಗೆ ಅಂತ ಹಿಡಿದುಕೊಂಡಿರುತ್ತೀಯ ಅವಳ ಸೆರಗನ್ನು ಅಂತ. ಅದಕ್ಕಿಂತ ಹೆಚ್ಚಿಗೆ ಅವರಿಗೆ ತುಂಬ ಶ್ರೀಮಂತರ ಮನೆಯ ಹುಡುಗಿ ಬೇಕಿತ್ತಂತೆ. ಮದುವೆಗಿಂತ ಮುಂಚೆಯಿಂದ ಅತ್ತಿಗೆ ಮೇಲೆ ಅವರಿಗೆ ಕೋಪ, ಸಿಟ್ಟು. ಅವರನ್ನು ನಿನ್ನ ಬದುಕಿನಿಂದ ದೂರ ಮಾಡಲು ತುಂಬ ಪ್ರಯತ್ನ ಮಾಡಿದರು. ನಾನು ಅವರ ಪ್ರಯತ್ನಕ್ಕೆ ನೀರು ಹಾಕಿದೆ. ಅತ್ತಿಗೆಯನ್ನು ತುಂಬ ಸಲ ಅವರಿಗೆ ತಿಳಿಯದಂತೆ ರಕ್ಷಣೆ ಮಾಡಿದ್ದೇನೆ. ಪ್ಲೀಸ್ ಅಣ್ಣ, ನನ್ನ ಮಾತನ್ನು ನಂಬು ಅಂತ ಪ್ರಕಾಶ ಸೂರ್ಯನ ಕಾಲಿಗೆ ಬಿದ್ದ. ಆಗ ಸೂರ್ಯ ಅವನ ಅಮ್ಮನ ಬಳಿ ಬಂದು ಕೇಳಿದ, ಅಮ್ಮ, ನೀನು ಏನೇ ತಪ್ಪು ಮಾಡಿದ್ದರೂ ನಾನು ಕ್ಷಮಿಸುತ್ತೇನೆ. ಆದರೆ ಈಗ ಸುಳ್ಳು ಹೇಳಿದರೆ ಇದೇ ಸಮಯದಲ್ಲಿ ನಿನ್ನನ್ನು ಮನೆಯಿಂದ ಹೊರಗೆ ಕಳಿಸುತ್ತೇನೆ ಅಂತ ಹೇಳಿದಾಗ ಸೂರ್ಯನ ಅಮ್ಮ ಸೂರ್ಯನ ಕಾಲನ್ನು ಹಿಡಿದುಕೊಂಡಳು. ತಾಯಿಯಾದರೂ ಕೂಡ ನಾನು ನಿನ್ನ ಕಾಲನ್ನು ಹಿಡಿದುಕೊಳ್ಳುತ್ತೇನೆ. ಮನೆಯಿಂದ ಹೊರಗಡೆ ಹಾಕಬೇಡ. ನಾನು ಎಲ್ಲಿ ಹೋಗಲಿ? ನಿಜವಾಗಲೂ ನೀನು ನನ್ನ ಮೊದಲನೇ ಮಗ, ಇವನು ನನ್ನ ಎರಡನೇ ಮಗ. ನಿನ್ನ ಹೆಂಡತಿಯನ್ನು ಕಂಡರೆ ಇಷ್ಟವಿರಲಿಲ್ಲ. ಇನ್ನು ಮೇಲೆ ನಾನು ಅವಳನ್ನು ಮಗಳ ರೀತಿ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದಳು. ಸೂರ್ಯ ಅವರ ಅಮ್ಮನನ್ನು ಕ್ಷಮಿಸಿದ. ಅಷ್ಟೇ ಅಲ್ಲ, ಪ್ರಕಾಶನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹೇಳುತ್ತಾನೆ, ನೋಡು, ನನ್ನ ಮಗ ನನ್ನ ರೀತಿ ಇಲ್ಲದೆ ಅವರ ಚಿಕ್ಕಪ್ಪನ ರೀತಿ ಇದ್ದಾನೆ. ಅಂದರೆ ನಿನ್ನ ರೀತಿ ಇದ್ದಾನೆ. ಬುದ್ಧಿಯೂ ಕೂಡ ಚಿಕ್ಕಪ್ಪನದೇ ಬರಲಿ. ಚಿಕ್ಕಪ್ಪ ತುಂಬ ಒಳ್ಳೆಯವನು, ಅಮಾಯಕ. ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಆದರೆ ಅಪ್ಪ ಸುಳ್ಳು ಹೇಳಿ ವರ್ಷಾನುಗಟ್ಟಲೆ ಯಾಮಾರಿಸಿದರೂ ಕೂಡ ಅದನ್ನು ನಿಜ ಅಂತ ನಂಬುತ್ತಾನೆ. ಆ ಮಾತುಗಳನ್ನು ಆಡುತ್ತಾ ಅವನು ತುಂಬ ಎಮೋಷ್ನಲ್ ಆದ. ಆಗ ಸೂರ್ಯನ ಹೆಂಡತಿ ಬಂದು ಸೂರ್ಯನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಿದ್ದಳು. ನೀವು ಬೇಸರ ಮಾಡಿಕೊಳ್ಳಬೇಡಿ. ನನಗೆ ನಿಮ್ಮ ಮೇಲೆ ಕೋಪವಿಲ್ಲ. ನಿಮ್ಮ ಪ್ರೀತಿಯನ್ನು ನಾನು ನೋಡಿದ್ದೇನೆ. ನಮ್ಮಿಬ್ಬರ ಮಗು ಇವನು. ಇವನಿಗೆ ನಮ್ಮಿಬ್ಬರ ಪ್ರೀತಿ ಬೇಕು. ಅದರ ಜೊತೆಗೆ ಅವನ ಚಿಕ್ಕಪ್ಪ ಅಜ್ಜಿ ಎಲ್ಲರೂ ಬೇಕು ಅಂತ ಅವಳು ಹೇಳಿದಾಗ ಸೂರ್ಯ ನನ್ನನ್ನು ಕ್ಷಮಿಸು ಅಂತ ಅವಳ ಕಾಲಿಗೆ ಬಿದ್ದನು. ಕೇವಲ ಮಗು ನನ್ನ ರೀತಿ ಇಲ್ಲ ಅಂತ ನಿನ್ನನ್ನು ಬೈದೆ. ಆದರೆ ವಂಶದಲ್ಲಿ ಯಾರ ರೀತಿ ಬೇಕಾದರೂ ಇರಬಹುದು. ಅಜ್ಜಿ, ತಾತ, ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಮ್ಮ. ಆ ಮಾತನ್ನು ಮರೆತಿದ್ದೆ ಅಂದಾಗ ಅವಳು ಸೂರ್ಯನ ಕಿವಿಯನ್ನು ಹಿಡಿದುಕೊಂಡು ಪದೇ ಪದೇ ಆ ವಿಷಯವನ್ನು ಹೇಳಬೇಡಿ. ಅದೆಲ್ಲವನ್ನು ಮರೆತು ನಾವು ಹೊಸ ಬದುಕನ್ನು ಬದುಕೋಣ ಅಂತ ಹೇಳಿದಾಗ ಪ್ರಕಾಶ, ಸೂರ್ಯನ ಅಮ್ಮ ಇದಕ್ಕೆಲ್ಲ ಒಪ್ಪಿದರು. ಒಡೆದು ಹೋಗಿದ್ದ ಒಂದು ಕುಟುಂಬ ಒಂದು ಮಗುವಿನಿಂದ ಸುಂದರವಾಗಿ ಹೊಂದಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. Thanks for watching and keep supporting me always.